ಅಂದಾಗ ನಮಗೂ ಮಾತಾಡೋಕ್ಕೆ ಇಂಟ್ರೆಸ್ಟು, ನಮ್ಮ ಮಾತನ್ನ ಕೇಳಕ್ಕೆ ನಮಗೂ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಮೊದಲು ಮೈಕ್ ಸರಿ ಮಾಡಿಸ್ತೀನಿ, ಪೋಡಿಯಂ ಸರಿ ಮಾಡಿಸ್ತೀನಿ, ನಾನು ನಿಮ್ಮನ್ನು ನೋಡೋಕ್ಕಾಗುತ್ತಾ ಇಲ್ಲ ನೋಡ್ತೀನಿ ಅಂತ ಐ ಸ್ಟಾರ್ಟ್ ಮೈ ಸ್ಪೀಚ್. ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಇವತ್ತು ನಂದು ಚೆನ್ನೈನಲ್ಲಿ ಮೀಟಿಂಗ್ ಇತ್ತು. ನಾನು ತಮಿಳುನಾಡು ಇಲೆಕ್ಷನ್ನ ಪ್ರಭಾರಿಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ. ಸೊ ತಮಿಳುನಾಡು ಇಲೆಕ್ಷನ್ ಇನ್ಚಾರ್ಜ್ ಇರೋದ್ರಿಂದ ನಾನು ಹೋಗಲೇಬೇಕಾಗಿತ್ತು. ಆದರೆ ಕೊಡ್ಲಿಯವರು, ಶೆಟ್ಟಿಯವರು ಬಹಳಷ್ಟು ನನಗೆ ಬರಲೇಬೇಕು, ಯಾಕಂತಂದರೆ ವಿದ್ಯಾರ್ಥಿನಿಯರು ಜಾಸ್ತಿ ಇರ್ತಾರೆ. ಸೊ ಅವರು ತಮ್ಮನ್ನು ನೋಡಿ ತಮ್ಮ ಒಂದು ಮಾತನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆ ನನ್ನ ಮೀಟಿಂಗನ್ನು ಝೂಮ್ನಲ್ಲಿ ನಾನು ಕನೆಕ್ಟ್ ಆಗ್ತಾ ಇದ್ದೀನಿ ಅವ್ರಿಗೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಉಳ್ಕೊಳ್ಳೋದು. ಆತ್ಮೀಯರು ಡಾಕ್ಟರ್ BL ಸುಜಾತ ರಾಥೋಡ್ ಅವರೇ, ನಮ್ಮ ಡೈರೆಕ್ಟರ್ ಆದಂಥ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ಮಡಿವಾಳಪ್ಪ ಅವರೇ, ಸಂಜಯ್ ಹಿರಾಪುರ್ ಅವರೇ, ಶಿಲ್ಪಾ ವಾಲಿ ಅವರೇ, ಡಾಕ್ಟರ್ ಉಮೇಶ್ ಕುಲಕರ್ಣಿ ಅವರೇ, ಡಾಕ್ಟರ್ ಹಿರಣ್ಣ ಪಲ್ಲೇದವರೇ, ಡಾಕ್ಟರ್ ಜಗದೀಶ್ ಗಾನಿಗ ಅವರೇ, ಉಷಾ ಭಂಡಾರಿ ಅವರೇ, ಡಾಕ್ಟರ್ ಪ್ರಕಾಶ್ ಕೊಡ್ಲಿ ಅವರೇ. ಬಹುಶಃ ಪ್ರಕಾಶ್ ಇಲ್ಲಿಲ್ಲ ಅನ್ನೋದು ನಾನು OST ಆಗಿದ್ದು. ನಾನು ಅವ್ರನ್ನ OST ತಗೋಬೇಕಂತ ಭಾಳ ಪ್ರಯತ್ನ ಮಾಡಿದ್ದೆ, ಬಿಟ್ಕೊಡ್ಲಿಲ್ಲ. ಏನಿವೆ, ಮೊದಲನೇದಾಗಿ ನಾನೆಲ್ಲ ವಿದ್ಯಾರ್ಥಿನಿಯರಿಗೆ ಇವತ್ತಿನ ಈ ಒಂದು ಬಹಳಷ್ಟು ಮುಖ್ಯವಾದ ದಿನ ನಿಮ್ಮ ಜೀವನದಲ್ಲಿ, ನಿಮ್ಮ ಕರಿಯರಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಮುಖ್ಯವಾದ ದಿನ, ಒಂದು ಕಾಲಘಟ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರ ಒಂದು ಉಜ್ವಲ ಭವಿಷ್ಯಕ್ಕೆ. ಇವತ್ತು ನಾನು ಸುಮಾರು ವಿಚಾರಗಳನ್ನು ನಾನು ಡಾಕ್ಟರ್ ಸುಜಾತ ಅವ್ರ ಹತ್ರ, ಶೆಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇರಬೇಕಾದ್ರೆ ನಮ್ಮ ಬೆಳಗಾವಿ ಬೀನ್ಸು ಎಷ್ಟೊಂದು ಪ್ರಸಿದ್ಧಿಯನ್ನು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹೊಂದಿದೆ ಅನ್ನೋದಕ್ಕೆ ನಿಜವಾಗ್ಲೂ ಬಹಳ ನಮಗೆ ಅಭಿಮಾನ ಅನಿಸುತ್ತೆ. ಈಗ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿ ಇದ್ದೀವಿ. ನಮ್ಮ ಬೆಳಗಾವಿ ನರ್ಸಿಂಗ್ ಕಾಲೇಜ್ 2ನೇ ಸ್ಥಾನದಲ್ಲಿ ಇದ್ದೀವಿ. ಮುಂಬರುವಂಥ ದಿನದಲ್ಲಿ ನಿಮ್ಮೆಲ್ಲರ ಮುಖಗಳನ್ನ ನೋಡಿದ್ರೆ ಮುಂದಿನ ವರ್ಷ ಫಸ್ಟ್ ರ್ಯಾಂಕ್ ತಗೊಳ್ಳೋದ್ರಲ್ಲಿ ಯಾವುದೇ ಕಾಣಿಸ್ತಾ ಇದ್ದೀವಿ. ದೇಶದಲ್ಲಿ 38ನೇ ಸ್ಥಾನದಲ್ಲಿದ್ದೀವಿ. ಮುಂದಿನ ಬಾರಿ ದೇಶದಲ್ಲಿ 10 ಒಳಗಡೆ ಬರಲಿಕ್ಕೆ ನನಗೆ ಯಾವುದೇ ಒಂದು ಸಂಶಯ ಕೂಡ ಕಾಣಿಸ್ತಾ ಇಲ್ಲ. ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಾ, ತಾವು ಚೆನ್ನಾಗಿ ಅವ್ರಿಗೆ ಕಲಿಸ್ತಾ ಇದ್ದೀರಾ ಅಂತ ಹೇಳಿ ಇದೆಲ್ಲ ಆಗಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ವಿದ್ಯಾರ್ಥಿನಿಗಳಿಗೆ ಮತ್ತು ಒಬ್ಬ ವಿದ್ಯಾರ್ಥಿ ನನಗೆ ಕಾಣಿಸ್ತಾ ಇದೆ. ನಾನು ನಿಮಗೆ ಏನು ಹೇಳಬೇಕು ಅಂತ ಹೇಳಿದ್ದೀನಂದರೆ, ಜೀವನ ಅನ್ನೋದು ಒಂದು ಸೇವೆ. ಹುಟ್ಟಿದಾಗಿಂದ ಸಾಯುವವರೆಗೆ ನಿಸ್ವಾರ್ಥತೆಯಿಂದ ನಾನಂತೂ ಹಂಗೆ ಮಾಡ್ತೀನಪ್ಪ. ನಾನು ನಿಸ್ವಾರ್ಥ ಸೇವೆಯನ್ನು ನಾನು ಮಾಡ್ತೀನಿ. ರಾಜಕಾರಣದಲ್ಲಿ ಇದ್ದೀನಿ, ಆದರೆ ರಾಜಕಾರಣ ಮಾಡೋದು ಇಲೆಕ್ಷನ್ ಬಂದಂಥ 3 ತಿಂಗಳು ಮಾತ್ರ, ಬರೀ 3 ತಿಂಗಳು. 3 ತಿಂಗಳು ಆದಮೇಲೆ ನನ್ನ ಮನಸ್ಸಿನಲ್ಲಿ ಏನೂ ಕಲ್ಮಶ ಇರೋದಿಲ್ಲ, ಏನೂ ಜಲಸ್ ಇರೋದಿಲ್ಲ, ಏನೂ ವೈರತ್ವ ಇರೋದಿಲ್ಲ, ಬರೀ ನಿಷ್ಕಲ್ಮಶವಾದಂಥ ಒಂದು ಸೇವೆ. ಹಾಗೆ ನಿಮ್ಮನ್ನು ನಾವು ಎಷ್ಟು ಹೊಗಳಿದ್ರು ಕೂಡ, ನರ್ಸ್ಗಳನ್ನು, ಬ್ರದರ್ಗಳನ್ನು ನಾವು ಎಷ್ಟು ಹೊಗಳಿದ್ರು ಕೂಡ ಅದು ಕಡಿಮೆ. ನನಗೆ ಯಾಕೆ ಅನುಭವ ಯಾಕೆ ಬಂತು ಅಂದರೆ, ಹೋದ ವರ್ಷ ನನ್ನ ಆಕ್ಸಿಡೆಂಟ್ ಆದಾಗ ನಾನು 45 ದಿನ ಬೆಡ್ ರಿಡನ್. ಆ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರವಿ ಪಾಟೀಲ್ ಅವರು ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡು ಬೆಳಗ್ಗೆ ಒಂದು ರೌಂಡ್ ಬರ್ತಾಯಿದ್ರು, ಸಾಯಂಕಾಲ ಬರ್ತಾಯಿದ್ರು, ರಾತ್ರಿ ಬರ್ತಾಯಿದ್ರು. ಬಟ್ ನನ್ನ ಜೊತೆ ದಿನದ 24 ಗಂಟೆ ಕಾಲ ಕಳೆದವ್ರು ಯಾರಾದರೂ ಇದೆ, ನಾನು ಬಹಳಷ್ಟು ಭಯದಲ್ಲಿದ್ದೆ. ನನಗೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ತಾರೆ, ಬಟ್ ನಾನು ಆ ಒಂದು ಕಡವನ್ನು ಕಟ್ಟಿ ವಾಪಸ್ ಬಂದಿದ್ದೆ. ಹೇಗಿರುತ್ತೆ ಅಪ್ಪ ಮರಣ ಅನ್ನೋದನ್ನ ನೋಡಿ ವಾಪಸ್ ಬಂದಿದ್ದೆ. ಸೊ ನನಗೆ ರಾತ್ರಿ ಎಲ್ಲ ನಿದ್ದೆ ಹತ್ತಾ ಇರಲಿಲ್ಲ. ರಾತ್ರಿ ಕಣ್ಣು ಮುಚ್ಚಿದ್ರೆ ಸಾಕು, ಬರೀ ಅದು ಆಕ್ಸಿಡೆಂಟ್ ಸೀನ್ ಅಂತ ಅದೊಂದು ನಮ್ಮ ಬ್ಯಾಕ್ ಆಫ್ ಮೈಂಡ್, ನಮಗೆ ಅದು ಒಂಥರ ಸೈಕಾಲಜಿ ಇರುತ್ತೆ. ಅದು ನಾನು ಅದಕ್ಕೆ ಕೌನ್ಸಿಲಿಂಗ್ ಕೂಡ ತಗೊಂಡು ಅದೆಲ್ಲ ಹೋಗಬೇಕು ಅಂತಂದಾಗ ಅವಾಗ ದಿನದ 24 ಗಂಟೆ ನನ್ನ ಜೊತೆ, ಅವ್ರ ಹೆಸರು ನನಗೆ ಇನ್ನೂ ನೆನಪಿಲ್ಲ, ಬಟ್ ನಾನು ಹೇಳ್ತೀನಿ ಅವ್ರು ಮಾಡಿದಂಥ ಕೆಲಸ
ನನ್ನ ಮುಖದಲ್ಲಿ ಮಂದಹಾಸ ಬರಲಿಕ್ಕೆ, ನನಗೆ ಧೈರ್ಯ ತುಂಬಲಿಕ್ಕೆ, ನಾವಿದೀವಿ ಅಂತ ಹೇಳಿ ಒಬ್ರು ತಲೆ ಹಿಡಿದ್ರೆ ಒಬ್ರು ಕೈಯನ್ನ ಹೀಗೆ ಮಾಡ್ತಾ ಇದ್ರು, ಒಬ್ರು ಇನ್ನೊಬ್ರು ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೀಗೆ ಮಾಡ್ತಾ ಇದ್ರು. ಒಬ್ಬ ತಂಗಿಯಾಗಿ, ಒಬ್ಬ ಅಕ್ಕ ಆಗಿ, ಒಬ್ಬ ತಾಯಿಯಾಗಿ, ಒಬ್ಬ ಗೆಳತಿಯಾಗಿ, ಒಬ್ಬ ತಮ್ಮ ಆಗಿ, ಒಬ್ಬ ಅಣ್ಣ ಆಗಿ ನೀವು ಮಾಡುವಂಥ ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೃದಯದಿಂದ ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ರೋಗಿ ಮುಖದಲ್ಲಿ ಒಂದು ಧೈರ್ಯ ಬರಬೇಕು ಅಂತ ಬರೀ ನೀವು ರೋಗಿನ ಟ್ರೀಟ್ ಮಾಡ್ತೀರಿ ಅಂತ ತಿಳ್ಕೊಳ್ಬೇಡಿ. ಇಡೀ ಕುಟುಂಬದ ಮನೋಬಲವನ್ನ ಧೈರ್ಯ ತುಂಬುವಂಥವ್ರೆ ಮೊದಲು ನೀವು, ಆಮೇಲೆ ಡಾಕ್ಟರ್. ಡಾಕ್ಟರ್ಗಳನ್ನ ಕೇಳಲಿಕ್ಕೆ ಭಯ ಪಡ್ತಾರೆ. ಪೇರೆಂಟ್ಸ್ ಆಗಲಿ ಅಥವಾ ರೋಗಿಗಳ ಜೊತೆಯಲ್ಲಿ ಇದ್ದವರು ಡಾಕ್ಟರ್ನ ಕೇಳಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಆದರೆ ನಿಮ್ಮ ಹತ್ರ ಕೇಳ್ತಾರೆ, ಹೇಗಿದ್ದಾರ್ರಿ ನಮ್ಮ ಮನೆಯವರು, ಹೇಗಿದ್ದಾರ್ರಿ ನಮ್ಮ ಮಗ, ಆರಾಮಾಗ್ತಾರಿಲ್ಲೋ ಅಂತ. ಆವಾಗ ನೀವು ಇಲ್ಲ ತುಂಬ ಚೆನ್ನಾಗಾಗ್ತಾರೆ, ಆರಾಮಾಗ್ತಾರೆ, ಹುಷಾರಾಗ್ತಾರೆ ಅಂತಂದ್ರೆ ಅದು ವೇದ ವಾಕ್ಯ ಅಂತ ತಿಳ್ಕೊಳ್ತಾರೆ. ಅಷ್ಟು ನಿಮ್ಮ ಮೇಲೆ ಬಲವಾದಂಥ ಒಂದು ವಿಶ್ವಾಸ. ಆ ವಿಶ್ವಾಸವನ್ನ ತಾವು ಉಳಿಸ್ಕೊಂಡಿದ್ದೀರಾ. ತಮ್ಮ ಭವಿಷ್ಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಿ ಜನರಲ್ ಮ್ಯಾರಿಟು ಅಂತ ಹೇಳಿ, ಜನರಲ್ ಮ್ಯಾರಿಟ್ ಅಥವಾ ಜನರಲ್ ಬಹಳಷ್ಟು ವಿದ್ಯಾರ್ಥಿಗಳು ಸುಮಾರು 70 ಜನ ಈ ಸಾರಿ ಫ್ರೆಶ್ ಆಗಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಲ್ಲ? ಯಾವ್ಯಾವ ಊರಿಂದ ಬಂದಿದ್ದೀರಾ? ಎಲ್ಲ ಹಳ್ಳಿಯಿಂದ ಬಂದಿದ್ದೀರಾ? ಬೆಳಗಾವಿಯವ್ರು ಯಾರಾದ್ರೂ ಒಬ್ರು ಇದ್ದೀರಾ ಇದರಲ್ಲಿ? ಹೌದಮ್ಮ, ಏನಮ್ಮ ಹೆಸರು?